ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇನ್ನು ಮುಂದೆ ಕೇಂದ್ರ ಸರ್ಕಾರದ ಯಾವುದೇ ಸೌಲಭ್ಯವನ್ನು ಪಡೆದುಕೊಳ್ಳಲು ಪ್ರತಿಯೊಬ್ಬ ರೈತ ಕೂಡ ಕೇಂದ್ರ ರೈತ ID ಹೊಂದಿರುವುದು ಕಡ್ಡಾಯವಾಗಿದೆ. ಹೌದು, ಇಲ್ಲಿ ಕೇಂದ್ರ ಸರ್ಕಾರದ ಬರ ಪರಿಹಾರ, ಬೆಳೆ ವಿಮೆ ಹಾಗೂ PM ಕಿಸಾನ್ ಸ್ಕೀಮ್ನ ಅಡಿಯಲ್ಲಿ ಸೌಲಭ್ಯವನ್ನು ಪಡೆಯಲು ರಾಜ್ಯದ ಫ್ರೂಟ್ಸ್ ID ಅಂತೆಯೇ ಇನ್ನು ಮುಂದೆ ಸರ್ಕಾರವು ಕೇಂದ್ರ ರೈತ ಐಡಿಯನ್ನು ಹೊಂದಿರುವುದು ಕಡ್ಡಾಯವಾಗಿದೆ ಎಂದು ಕೇಂದ್ರ ಸರ್ಕಾರ ಮಾಹಿತಿ ಕೊಟ್ಟಿದ್ದಾರೆ. ಇಲ್ಲಿ ರೈತರು ಮೊದಲು FID ಮಾಡಿಸಿಕೊಂಡು ನಂತರ ಕೇಂದ್ರ ರೈತ ID ಹೊಂದಿರುವುದು ಕಡ್ಡಾಯವಾಗಿದೆ. ಹೌದು, ರೈತರು ಮೊದಲು EKVC ಮಾಡಿಸಿ ನಂತರ ಸಹಮತಿ ಪತ್ರ ಎಲೆಕ್ಟ್ರಾನಿಕ್ ಕಾನ್ಸೆಂಟ್ ಫಾರಂ ನೀಡುವುದು ಕಡ್ಡಾಯವಾಗಿದೆ. ನಂತರವಷ್ಟೇ ಕೇಂದ್ರ ರೈತ ಐಡಿಗೆ ನೀವು ಅಪ್ಲೈ ಮಾಡಬಹುದು. ಇನ್ನು ಕೆಲವೇ ದಿನಗಳಲ್ಲಿ ಈ ನೋಂದಣಿ ಪ್ರಕ್ರಿಯೆ ಮುಕ್ತಾಯಗೊಳ್ಳಲಿದ್ದು ಕೃಷಿ ಜಮೀನು ಹೊಂದಿರುವ ಎಲ್ಲ ರೈತರು ಕೇಂದ್ರ ರೈತ ID ಮಾಡಿಕೊಡುವುದು ಕಡ್ಡಾಯವಾಗಿದೆ. ಸೊ ಈ ಕೇಂದ್ರ ರೈತ ಐಡಿಗೆ ಅಪ್ಲೈ ಮಾಡೋದಕ್ಕೆ ಡಾಕ್ಯುಮೆಂಟ್ಸ್ ಏನಪ್ಪಾ ಅಂದರೆ ಪಹಣಿ ಪತ್ರ, ರೈತರ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋ ಮೊಬೈಲ್ ಸಂಖ್ಯೆ, ನಂತರ ಬ್ಯಾಂಕಿನ ಪಾಸ್ಬುಕ್ಕು, ಇಷ್ಟು ಈ ಕೇಂದ್ರ ರೈತ ಐಡಿಗೆ ಅಪ್ಲೈ ಮಾಡೋದು ಬೇಕಾಗುತ್ತೆ. ಸೊ ಈ ಕೇಂದ್ರ ರೈತ ಐಡಿಗೆ ಅಪ್ಲೈ ಮಾಡೋದು ಎಲ್ಲಿ ಅಂದರೆ ಸ್ನೇಹಿತರೆ, ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಗ್ರಾಮ ಒನ್ ಕೇಂದ್ರ ಅಥವಾ ಕಂದಾಯ ಅಥವಾ ತೋಟಗಾರಿಕೆ ಇಲಾಖೆಯ ಕಚೇರಿಯನ್ನು ಸಂಪರ್ಕಿಸಿ ಕೇಂದ್ರ ರೈತ ಐಡಿಗೆ ಅಪ್ಲೈ ಮಾಡಬಹುದು. ಹೌದು, ಫ್ರೂಟ್ಸ್ ID ಮೊದಲು ಮಾಡಿಸ್ಕೊಂಡು ನಂತರ ನೀವು ಕೇಂದ್ರ ರೈತ ಐಡಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಪ್ರತಿಯೊಬ್ಬ ರೈತ ಕೂಡ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರುವಂಥ ಮೊಬೈಲ್ ನಂಬರ್ ಮೂಲಕವೇ ಖುದ್ದಾಗಿ ಅಪ್ಲೈ ಮಾಡೋದಕ್ಕೆ ಹಾಜರಾಗಬೇಕು ಎಂದು ಮಾಹಿತಿ ಲಭ್ಯವಾಗಿದೆ. ಕೇಂದ್ರ ರೈತ ಐಡಿಯು ರೈತರ ಆಧಾರ್ ಕಾರ್ಡು ಮತ್ತು ಭೂ ದಾಖಲೆಯೊಂದಿಗೆ ನೇರವಾಗಿ ಲಿಂಕ್ ಆಗಿರುತ್ತೆ. ಇಲ್ಲಿ ಕೇಂದ್ರ ಸರ್ಕಾರದ ಅಗ್ರಿ ಸ್ಟಾಕ್ ಭಾಗವಾಗಿರುವ ಈ ಡಿಜಿಟಲ್ ಐಡಿಯು ರೈತರ ಭೂ ದಾಖಲೆಗಳು, ಆಧಾರ್ ಮತ್ತು ಬ್ಯಾಂಕಿನ ವಿವರಗಳನ್ನು ಒಂದೇ ಡೇಟಾ ಬೇಸ್ ನಲ್ಲಿ ಲಿಂಕ್ ಆಗಿರುತ್ತೆ. ಸೊ ಈ ಮೂಲಕ ಅರ್ಹ ಫಲಾನುಭವಿಗಳನ್ನು ಗುರುತಿಸಿ ಅವರ ಬ್ಯಾಂಕಿನ ಅಕೌಂಟ್ಗೆ ನೇರವಾಗಿ DBT ಮೂಲಕ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಯಾವುದೇ ಸ್ಕೀಮ್ನ ಹಣವನ್ನು, ಯಾವುದೇ ಸ್ಕೀಮ್ನ ಬೆನಿಫಿಟ್ಸ್ ಅನ್ನು ಪಡೆದುಕೊಳ್ಳಲು ಈ ಕೇಂದ್ರ ರೈತ ID ತುಂಬಾನೇ ಅನುಕೂಲ ಆಗುತ್ತೆ ಸ್ನೇಹಿತರೆ. ಒಂದು ವೇಳೆ ರೈತರು ಈ ಸೆಂಟ್ರಲ್ ಫಾರ್ಮರ್ ID, ಈ ಕೇಂದ್ರ ರೈತ ಐಡಿಯನ್ನು ಹೊಂದಿಲ್ಲ ಅಂದರೆ ಮುಂಬರುವ ದಿನಗಳಲ್ಲಿ ಕಿಸಾನ್ ಸಮ್ಮಾನ್ ನಿಧಿ ಸೇರಿದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ನೀಡುವ ಎಲ್ಲ ಸವಲತ್ತುಗಳು, ಎಲ್ಲ ಬೆನಿಫಿಟ್ಸ್ಗಳು ರದ್ದಾಗುವ ಸಂಭವ ಇದೆ. ಆದ್ದರಿಂದ ಪ್ರತಿಯೊಬ್ಬ ರೈತ ಕೂಡ ಈ ಕೇಂದ್ರ ರೈತ ID, ಸೆಂಟ್ರಲ್ ಫಾರ್ಮರ್ ID ಮಾಡಿಸಲು ಬಾಕಿ ಇರುವ ಎಲ್ಲ ರೈತರು ಕೂಡ ಆದಷ್ಟು ಬೇಗ ನಿಮ್ಮ ಹತ್ತಿರದ ರೈತ ಸಂಪರ್ಕ ಕೇಂದ್ರ ಅಥವಾ ಸೆಂಟರ್ ಅಲ್ಲಿ ಭೇಟಿ ಕೊಟ್ಟು ಆದಷ್ಟು ಬೇಗ ಮಾಡಿಸಿಕೊಳ್ಳುವುದು ತುಂಬ ಅನುಕೂಲ ಸ್ನೇಹಿತರೆ. ಸೊ ಈ ಮಾಹಿತಿಯನ್ನು ಆದಷ್ಟು ನಿಮ್ಮ ಎಲ್ಲ ರೈತ ಬಾಂಧವರಿಗೆ ನಿಮ್ಮ ಫೇಸ್ಬುಕ್, ವಾಟ್ಸಪ್ ಮೂಲಕ ಶೇರ್ ಮಾಡಿ. ಇದೇ ರೀತಿಯಾದ ಉಪಯುಕ್ತ ಮಾಹಿತಿಗಳಿಗೆ ಕೂಡಲೇ PKV ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.